ತುಂಬ ಸಾಫ್ಟಾಗಿ ರುಮಾಲಿ ರೋಟಿನ ಹೇಗೆ ಮಾಡೋದಂತ ನೋಡೋಣ. ಈ ರುಮಾಲಿ ರೋಟಿ ಮಾಡ್ಕೊಳ್ಳೋದಕ್ಕೆ 1 ಬಟ್ಲಷ್ಟು ತುಂಬ ಬಿಸಿಯಾಗಿರುವಂಥ ನೀರನ್ನ ಹಾಕ್ಕೊಂಡು 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಉಪ್ಪು, 1 ಬಟ್ಲಷ್ಟು ಮೈದಾ ಹಿಟ್ಟು, 1 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ನೀರು ಬಿಸಿ ಇರೋದ್ರಿಂದ ತಣ್ಣಗಾಗೋವರೆಗೂ ಸ್ಪೂನಲ್ಲಿ ಒಂದು ಸಲ ಕಲಿಸ್ಕೊಂಡು ತಣ್ಣಗಾದಮೇಲೆ ಕೈಯಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದಿ ಕಲಿಸ್ಕೊಳ್ಬೇಕು. 1-2 ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟನ್ನು ಮತ್ತೊಂದು ಸಲ ನಾದ್ಕೊಂಡು ಒಂದು 10 ನಿಮಿಷ ಈ ಹಿಟ್ಟನ್ನು ನೆನೆಯೋಕ್ಕೆ ಬಿಡಬೇಕು. ಈ ಹಿಟ್ಟು ನೆನೆಯೋ ಅಷ್ಟೊತ್ತಿಗೆ ಇದಕ್ಕೊಂದು ಲಿಕ್ವಿಡನ್ನು ಮಾಡ್ಕೊಳ್ಬೇಕು. ಈ ಲಿಕ್ವಿಡ್ ಮಾಡ್ಕೊಳ್ಳೋದ್ರಿಂದನೇ ರುಮಾಲಿ ರೋಟಿ ತುಂಬ ಸಾಫ್ಟಾಗಿ ಬರುತ್ತೆ. ಇದಕ್ಕೆ 1-2 ಸ್ಪೂನ್ ಕಾರ್ನ್ಫ್ಲೋರು, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು ಹಾಕಿ ಈ ಹದ ಬರೋವರೆಗೂ ಕಲಸಿಟ್ಕೊಂಡು ಮಾಮೂಲಿ ನೀವು ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀರೋ ಯಾವ ಶೇಪಲ್ಲಿ ಬೇಕಿದ್ರೂ ಲಟ್ಟಿಸ್ಕೊಳ್ಬೋದು. ಮತ್ತೊಂದು ಸಲ ನಾವು ಮಡಿಸಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಈ ರೀತಿ 4 ಸೈಡು ಫೋಲ್ಡ್ ಮಾಡಿ ಪ್ರತಿ ಫೋಲ್ಡಿಂಗಲ್ಲೂ ಈ ರೀತಿ ಲಿಕ್ವಿಡನ್ನು ಹಾಕಬೇಕು. ನೋಡಿ, ಒಂದು ಸಲ ಆ ಕಡೆ ಈ ಕಡೆ, ಒಂದು ಸಲ ಮೇಲೆ ಕೆಳಗೆ ಫೋಲ್ಡ್ ಮಾಡಿ ಮತ್ತೊಂದು ಸಲ ಇದನ್ನು ಫೋಲ್ಡ್ ಮಾಡಿ ಸ್ವಲ್ಪ ಈ ಲಿಕ್ವಿಡನ್ನು ಹಚ್ಚಿ ಲಟ್ಟಿಸ್ಕೊಳ್ಬೇಕು. ಇದಕ್ಕೆ ಯಾವ ರೌಂಡ್ ಶೇಪಲ್ಲಿ ಅಂತ ಇಲ್ಲ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೊಳ್ಬೋದು. ಇದಕ್ಕೆ ಹಿಟ್ಟು ಹಾಕಿ ಲಟ್ಟಿಸಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರ್ತೀವಲ್ವ ಅದೇ ಸಾಕಾಗುತ್ತೆ. ಈ ರೀತಿ ಲಟ್ಟಿಸ್ಕೊಂಡ್ಮೇಲೆ ಅಂಚನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು 2 ಸೈಡು ಎಣ್ಣೆ ಹಚ್ಚಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿರೋಂತಹ ರುಮಾಲಿ ರೋಟಿ ರೆಡಿ ಆಗುತ್ತೆ. ಬಾಯಲ್ಲಿಟ್ಟರೆ ಸಾಕು ಕರ್ಗೋಗುತ್ತೆ. ವಯಸ್ಸಾದವ್ರಿಗೆ, ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಎಷ್ಟು ಟೈಮ್ ಹಾಕಿದ್ರೂ ಇದು ಇಷ್ಟೇ ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.